ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಮಾಡಪ್ಪ ಪಾರ್ವತಿ ಆ ಫೋಟೋ ಯಾರು ಗೊತ್ತಾಗಿಲ್ವೇನಮ್ಮ ನಮ್ಮ ಅತ್ತೆಮ್ಮನ್ ಚಿಕ್ಕಮ್ಮ ಪದ್ಮಾವತಿ ಅವರು. ಅಯ್ಯಯ್ಯೋ ಆಂಟಿ ನಿಮ್ ಚಿಕ್ಕಮ್ಮನ ಇಷ್ಟು ಚಿಕ್ಕ ವಯಸ್ಸಲ್ಲೇ ಫೋಟೋ ಫ್ರೇಮ್ ಸೇರ್ಬಾರ್ದಾಗಿತ್ತು ಬಿಡಿ. ಕೆಲವ್ರು ಬೇಗ ಮೋಕ್ಷ ಸಿಕ್ಬಿಡುತ್ತಮ್ಮ. ಹೌದಾ ಮತ್ತೆ ಸತ್ಯದ ವಿಷಯನೇ ಗೊತ್ತಾಗಿಲ್ಲ. ಅಯ್ಯೋ ತಿಥಿನೂ ಮಾಡಿಲ್ಲ, ತಿಥಿ ವಡೆ ಪಾಯಸನೂ ಮಾಡಿಲ್ಲ. ಅದೇನಾಯ್ತು ಗೊತ್ತಾ, ಅವರು ಸಾಯಕ್ಕಿಂತ ಮುಂಚೆ ನಮ್ಮ ಹತ್ರ ಬಂದು ಹೇಳಿಲ್ವಲ್ಲ, ನಮಗ್ ಗೊತ್ತೇ ಆಗಿಲ್ಲ. ನಾವು ಮೂಸುಂಬಿ ದಾಳಿಂಬೆ ಎಲ್ಲ ತಗೊಂಡೋಗ್ಬೇಕಂತಿದ್ವಿ. ಪಾಪ ಕಣು ಮಂಜ, ಪಾರು ಆಂಟಿ ಅವ್ರ ಚಿಕ್ಕಮ್ಮ ಹೋಗಿರೋ ಬೇಜಾರ್ಗೆ ಶಾಕ್ ಅಲ್ಲಿದ್ದಾರೆ ಅನ್ಸುತ್ತೆ. ಮೂಗಿ ಹಾಕ್ಬಿಟ್ಟಿದ್ದಾರೆ. ಶಾಕ್ ಆಗಿರೋದು ನಮ್ ಚಿಕ್ಕಮ್ಮ ಹೋದ್ರು ಅಂತ ಅಲ್ಲ, ನೀವು ಮಾತಾಡೋದಕ್ ಬಿಡ್ತಾ ಇಲ್ಲ ಅಂತ. ಏನೇನ್ ವಿಷಯ ಕೇಳಿದ್ದು? ಅಯ್ಯೋ ಸುಮ್ಮನಿರಮ್ಮ, ಇದು ಎದೆ ಹುಲ್ಲಿನ ಮೆದೆ ಅಲ್ಲ. ಪಾರು ಆಂಟಿ ನಿಮ್ ಪದ್ಮಾವತಿ ಚಿಕ್ಕಮ್ಮ ಸತ್ತಿದ್ ಹೇಗೆ? ನಮ್ ಚಿಕ್ಕಮ್ಮ ಇನ್ನೂ ಸತ್ತಿಲ್ಲ, ಸೀರಿಯಸ್ ಆಗಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಹುಷಾರಾಗ್ಲಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದೆ. ಹೆಣ್ಮಕ್ಳ ತರ ಯಾಕೆ ಅಳ್ತಿದ್ಯಾ? ಏನಾಯ್ತು? ನಿನ್ ಲವರ್ ಐಸು ಗೊಟ್ಟಕ್ಕ? ಅಷ್ಟೇ ತಾನೇ, ಹಾಸ್ಪಿಟ್ಲ್ ಬಿಲ್ ಅವ್ರು ಕೊಟ್ಕೋತಾರೆ. ನೀನ್ ಯಾಕೆ ಅಳ್ತಿದ್ಯಾ ಅದಕ್ಕೆ? ಇನ್ನೂ ಸತ್ತೇ ಇಲ್ಲ. ಯಾಕೆ ನೀನ್ ಹೋಗಿ ICU ನಲ್ಲಿ ಮಲ್ಕೋಬೇಕಾ? ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವಳ ಫಸ್ಟ್ ಸೀನಿಯರಿಟಿ ನನಗೆ ಸಿಗ್ಲಿ ಅಂತ ಹೇಳ್ತಿದ್ದೀನಿ. ಹೌದಾ? ವಾರು ಮನಸ್ಸು ಗಟ್ಟಿ ಮಾಡ್ಕಮ್ಮ. ಜಾತಸ್ಯ ಮರಣಂ ಧ್ರುವಂ ಅಂತಾರಲ್ಲ ಹಾಗೆ, ನಿನ್ನ ಬರ್ತಡೇ ಕೇಕ್ ತಿನ್ನಕ್ ಬರ್ಬೇಕಾದ್ರೆ ನಿಮ್ ಚಿಕ್ಕಮ್ಮ ಮೇಲ್ಗಡೆ ಹೋಗಿ ನಮಗೆಲ್ಲ ವಡೆ ಪಾಯಸ ತಿನ್ನಿಸ್ತಿದಾರಮ್ಮ. ಚಿಕ್ಕಮ್ಮ ಹೋಗ್ಬಿಟ್ರು, ಮೇಲಕ್ ಹೋದ್ರು. ಫುಲ್ ಫ್ರೀ ಆಯ್ತ್ರಿ. ಚಿಕ್ಕಮ್ಮ ಚಿಕ್ಕಮ್ಮ ಬಸ್ರಿ ಹಾಕ್ಬಿಟ್ರ. ಅಲ್ಲ ಸತ್ತ 13 ದಿನ ಆಯ್ತು ಅಂತ ಹೇಳ್ರಿ ಗೊತ್ತಲ್ಲಮ್ಮ, ಯಾಕೆ ಕಳ್ತೀಯ? ಅವ್ರ ಮನೆಯವ್ರು ಇಷ್ಟು ಕಣ್ಣೀರ್ ಹಾಕ್ತಾರಲ್ಲ ಗೊತ್ತಿಲ್ಲ, ನೀನ್ ಇಲ್ಲಿ ಬಕೆಟ್ ಗಂಟ್ಲೆ ಸುರಿಸ್ತಾ ಇದೀಯ. ಚಿಕ್ಕಮ್ಮ ಎಷ್ಟು ಒಳ್ಳೆಯವ್ರು ಗೊತ್ತಾ? ನಾನ್ ಹೋದಾಗ್ಲೆಲ್ಲ ರವೆ ಉಂಡೆ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಖಾರ ಮಂಡಕ್ಕಿ ಎಲ್ಲ ಮಾಡ್ಕೊಡ್ತಾ ಇದ್ರು. ಅವ್ರು ನಂಗೆ ಯಾವಾಗ್ಲೂ ಮುದ್ದು 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 ಮಾಡ್ತಾ ಇದ್ರು. ಎಷ್ಟ್ ಚೆನ್ನಾಗ್ ಮಾತಾಡಿಸ್ತಾ ಇದ್ರು, ಬೈತಾನೆ ಇರ್ಲಿಲ್ಲ. ನೀವು ಬರ್ಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಹೋದ್ರೆ ಆಯ್ತು ಬಿಡು. ತಮಾಷೆ ಮಾಡ್ದೆ, ನಾನ್ ಸೀರಿಯಸ್ ಆಗಿ ಹೇಳ್ದು ಅಂತ ಹೇಳಿ ಇಲ್ಲ ನೀನು. ನಾನು ಇಷ್ಟು ಉದ್ದ ಆಗಿದ್ರು ನಮ್ ಚಿಕ್ಕಮ್ಮ ಅವ್ರು ತೊಡೆ ಮೇಲೆ ನನ್ನ ಮಲಸ್ಕೊಡು ಮಾಡಿಸ್ತಾ ಇದ್ರು. ಮೇಡಮ್ ಅವರೇ ಏನ್ ಗುಂಡಣ್ಣವ್ರೆ? ಮೇಡಮ್ ಅವರೇ, ಅದ್ ಯಾವ ಜನ್ಮದಲ್ಲಿ ನನ್ನ ಹೆತ್ತ ತಾಯಿ ಆಗಿದ್ರು ನೀವು, ಈ ಜನ್ಮದಲ್ಲಿ ನನ್ನನ್ನ ಕಂಡ್ರೆ ನಿಮ್ಗೆ ಅದೆಷ್ಟು ಕರುಣೆ. ಮೇಡಮ್ ಅವರೇ, ಅರ್ಜೆಂಟ್ ಆಗಿ ಬನ್ನಿ ಅಂತ ಫೋನ್ ಮಾಡಿದ್ರಲ್ಲ, ಕಾಫಿ ಕೊಡೋದಕ್ಕೆ ತಾನೆ? ಕಾಫಿಗ್ ಬೆಲ್ಲ ಬಿತ್ತು, ಆ ವಿಷಯ ಅಲ್ಲ, ನಾನ್ ನಿಮ್ಗೇನೋ ಹೇಳ್ಬೇಕಿತ್ತು. ಅದೇ ನಿನ್ನೆ ಅರ್ಧ ಕತೆ ಹೇಳಿದ್ರಲ್ಲ, ಇನ್ನೂ ಬಾಕಿ ಇದೆಯಲ್ಲ, ಅದನ್ನ ಕಂಪ್ಲೀಟ್ ಮಾಡ್ಬಿಡೋಣ ಅಂತನಾ? ಹೌದು, ಅದೇ ವಿಷಯನೇ. ನಿನ್ನೆ ಕೂಡ ನಮ್ ಚಿಕ್ಕಮ್ಮ ಕನ್ಸಲ್ ಬಂದಿದ್ರು. ಉಸ್ಸಪ್ಪ ಮೇಡಮ್ ಅವರೇ, ನಿಮ್ಮ ಚಿಕ್ಕಮ್ಮಂಗೆ ಮಾಡೋದಕ್ಕೆ ಬೇರೆ ಕೆಲಸನೇ ಇಲ್ವಂತ ಮೇಡಮ್ ಅವರೇ. ಸತ್ತಾಯ್ತು ತಾನೆ, ಸ್ವರ್ಗದಲ್ಲಿ ಆ ದೇವ್ರು ಒಂದು ಸೀಟನ್ನ ಬುಕ್ ಮಾಡಿಕೊಟ್ಟಿದ್ದಾನೆ ತಾನೆ, ತಣ್ಣಗೆ ತೆಪ್ಪಗಿರೋದಕ್ಕೆ ಅವ್ರಿಗೆ ಏನು ಅಂತ. ಹಿಂಗೆ ಕಂಡವ್ರ ಕನಸಿಗೆ ಬಂದು ಬದುಕಿರೋರ್ ನೆಮ್ಮದಿನ ಹಾಳು ಮಾಡೋದು ಯಾವ ನ್ಯಾಯ ಮೇಡಮ್ ಅವರೇ? ಹಾಗೆಲ್ಲ ಮಾತಾಡ್ಬೇಡಿ. ನಂಗೆಲ್ಲ ನಾನು ಮಾತಾಡಬಾರ್ದಾಗಿತ್ತು ಕಾಫಿ ಕುಡಿಯೋ ತನಕ. ಪರಮ ಅದ್ ಏನ್ ಕೇಳಪ್ಪ? ಅದ್ ಏನ್ ಹೇಳಮ್ಮ? ನೆನ್ನೆ ನಮ್ ಚಿಕ್ಕಮ್ಮ ಕನ್ಸಲ್ ಬಂದು, ನಾನ್ ಬದುಕಿದ್ದಾಗ್ಲಾದ್ರೂ ನಿನ್ ಮಗುನ್ ನೋಡಕ್ ಆಗ್ಲಿಲ್ಲ, ನಿನ್ ಮಗುನ್ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು, ಅದೇ ಕೊರ್ಗಲ್ ಸತ್ಬಿಟ್ಟಿದೀನಿ, ಕನಿಷ್ಠ ಪಕ್ಷ 1 ವರ್ಷದ ಕಾರ್ಯ ಆಗೋದ್ರೊಳಗಡೆ ಮಗು ಮಾಡ್ಕೋ ಅಂತ ಹೇಳಿದ್ರು. ನಿಮ್ಮ ಚಿಕ್ಕಮ್ಮ ನಿನಗೆ ಆಶೀರ್ವಾದ ಮಾಡಿದ್ರೆ ಮಗು ಆಗ್ಬಿಡುತ್ತಾ? ಅವ್ರ ಆಶೀರ್ವಾದ ಅಷ್ಟೇ ಅಲ್ಲ, ನಿಮ್ಮ ಆಶೀರ್ವಾದನೂ ಬೇಕು. ಆಗಲ್ಲ ಅಂತ ಹೇಳ್ಬಿಡು. ನಾನು ಹಾಗೆ ಹೇಳ್ದೆ, ಮದ್ವೆಗೆ ಇಷ್ಟು ವರ್ಷ ಆದ್ರೆ ನಿನ್ ಹೊಟ್ಟೆಲ್ ಒಂದ್ ಪಿಳ್ಳೆನೂ ಹುಟ್ಟಿಲ್ಲ, ನಿಮ್ಗೆ ಏನಾದ್ರೂ ಮಗು ಇದ್ದಿದ್ರೆ ನಾನ್ ಬದುಕಿರ್ತಾ ಇದ್ದೆ, ಸಾಯ್ತಾ ಇರ್ಲಿಲ್ಲ ಅಂತ ಬಾಯಿಗೆ ಬಂದಾಗ ಬೈದ್ಬಿಟ್ರು. ದಿನ ಬೆಳಗಾದ್ರೆ ಸಾಕಕ್ಕನ, ಚಿಕ್ಕಮ್ಮ ಕನಸಿಗೆ ಬಂದಿದ್ರು ನನ್ನ ಬೆಂಡ್ ಎತ್ತಿದ್ರು ಅಂತ ನನ್ನ ಜೀವ ಹಿಂಡುತ್ತಾಳೆ, ಏನೋ ಮಾಡೋದು? ಲೇ ಗೆಳೆಯ,
ಮೇಡಮ್ಮರಿಗೆ ಪಾಪ ಅವ್ರ ಚಿಕ್ಕಮ್ಮವ್ರನ್ನ ಕಂಡ್ರೆ ಅಕ್ಕ ಚಿಕ್ಕಿ ಪ್ರೀತಿ ಅನ್ಸುತ್ತೆ ಕಣ. ಅದಕ್ಕೆ ಅವ್ರ ಚಿಕ್ಕಮ್ಮ ಪ್ರೇತಾತ್ಮ ಆಗಿದ್ದಾರೆ, ಭೂತಾತ್ಮ ಆಗಿದ್ದಾರೆ ಅಂತ ಇರಬರ ಕನಸನೆಲ್ಲ ಕಾಣ್ತಾ ಇದ್ದಾರೆ. ನೀನೇನ್ ತಲೆ ಕಡ್ಸ್ಕೊಳ್ಬೇಡ ಕಣ ನನ್ ಗೆಳೆಯ. ಚಿಕ್ಕಮ್ಮನ್ ಪ್ರೇತ ಬಂದು ಪಾರು ಕಣ್ಣಿಗೆ ಕಾಣಿಸ್ಕೊಂಡ್ರೆ ಪಾರು ಹೆದರ್ತಾನೆ. ಆಗ ಪರಂ ನನ್ನವನ ಆಗ್ತಾನೆ. ಒಂದ್ ವೇಳೆ ಪಾರು ಮೆಂಟ್ಲಾಗ್ಬಿಟ್ಟು ಒಳ್ಳೇದೇ ಆಯ್ತಲ್ವಾ? ನಾನ್ ಪರಂ ಹತ್ರ ಹೋಗೋದಿರ್ಲಿ, ಪರಮೇ ನನ್ನ ಹತ್ರ ಬಂದ್ಬಿಡ್ತಾರೆ. ಗೆಳೆಯ, ಇನ್ನ ನೀನು ಈ ಮನೆಯಲ್ಲಿ ಚಿಕ್ಕಮ್ಮನ ಬಗ್ಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗ್ಬಾರ್ದು. ಇದು ನಾನು ನಿನಗೆ ಹಾಕ್ತಾ ಇರೋ ಲಕ್ಷ್ಮಣ ರೇಖೆ, ದಾಟೋದಕ್ಕೆ ಹೋಗ್ಬಾರ್ದು ಆಯ್ತಾ? ಅದೇನೋ ಮೇಡಮ್ಮರಿಗೆ ತಂದಿದ್ಯಲ್ಲ, ಅದನ್ನ ಕೊಟ್ಟು ಮೇಡಮ್ಮರ್ನ ನೈಸ್ ಮಾಡಿ ವಿಷಯನ ಡೈವರ್ಟ್ ಮಾಡ್ಬಿಡು. ನಡಿ ನಡಿ ನಡಿ. ಚಿಕ್ಕಮ್ಮ ಹೇಳ್ತೀನಿ ಚಿಕ್ಕಮ್ಮ, ಅವ್ರ ನನ್ ಮಾತೇ ಕೇಳಲ್ಲ. ತಲೆ ಮೇಲೆ ಕುಟ್ಟಿ ಹೇಳ್ತೀನಿ. ಯಾರ ಜೊತೆ ಮಾತಾಡ್ತಾ ಇದ್ರಿ? ಚಿಕ್ಕಮ್ಮ ಜೊತೆ. ಚಿಕ್ಕಮ್ಮನ ಜೊತೆ ನೀನು ಹೋಗ್ಬಿಡು. ಅಂದ್ರೆ ನಾನು ಸತ್ತು ಹೋಗು ಅಂತ ಹೇಳ್ತೀರಾ? ಯಾರು? ನಾನು ನಿನಗೋಸ್ಕರ ಏನ್ ತಂದಿದ್ರಿ ಗೊತ್ತಾ? ಮೈಸೂರು ಮಲ್ಲಿಗೆ ಹೂವು. ಮಲ್ಗೆ ಹೂವು ರೀ? ಮಲ್ಗೆ ಹೂ ನೋಡ್ತಾ ಇದ್ರೆ ನಂಗೆ ನೆನಪಾಗ್ತಾ ಇದೆ ಗೊತ್ತಾ? ಮೇಡಮರೇ ದಯವಿಟ್ಟು ವಿಷಯನ ಮುಂದುವರ್ಸ್ಬಿಡಿ ಮೇಡಮರೇ. ನನಗೆ ಒಂಥರ ಮುಜುಗರ ಆಗ್ತಾ ಇದೆ. ಅಡುಗೆ ರೆಡಿ ಆದ ಮೇಲೆ ಕಾಲ್ ಮಾಡ್ಬಿಡಿ ಮೇಡಮರೇ. ಬರ್ತೀನಿ. ನಮ್ ಚಿಕ್ಕಮ್ಮ ನೆನಪು ಮಾಡ್ಕೊಂಡ್ರೆ ನಿಮ್ಗೆ ಯಾಕೆ ಮುಜುಗರ ಆಗುತ್ತೆ? ನಮ್ ಪದ್ಮಾವತಿ ಚಿಕ್ಕಮ್ಮ ಮಲ್ಗೆ ಹೂನ ತಲೆ ತುಂಬಾ ಮುಡ್ಕೊಂಡು ಕಾಸಗಲ ಕುಂಕುಮ ಇಟ್ಕೊಂಡು ಹಿಂಗೆ 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 ನಡ್ಕೊಂಡ್ ಬರ್ತಾ ಇದ್ರು. ನೆನಪಾಗ್ತಿದೆ. ಈಗ ನೀನು ಈ ಹೂವನ್ನ ತಲೆ ಮೇಲೆ ಹೇರ್ಕೊಂಡು ಹಿಂಗೆ 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 ಬಾ. ಈಗ ಮುಡ್ಸಿ. ಚೆನ್ನಾಗಿದ್ದೀನಾ? ಗಜನಿಂಬೆ, ಚಂದನದ ಗೊಂಬೆ. ಪಾರು, ಚೆನ್ನಾಗಿದೆಯಾ ಮಗಳೇ? ನಾನು ನಿನ್ನ ಚಿಕ್ಕಮ್ಮ. ನಿನ್ನ ಎಷ್ಟೆಲ್ಲ ಪ್ರೀತಿಯಿಂದ ಸಾಕಿದೆ. ನಾನು ಊರಲ್ಲಿ ನಡೆಯೋಕ್ಕಾಗದೆ ಒದ್ದಾಡ್ತಾ ಇರುವಾಗ ನೀನು ಎಲ್ಲ ಕಡೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಸಾಯೋಕ್ಕೂ ಮುಂಚೆ ನನ್ನ ಕೈ ಹಿಡಿದು ನಡೆಸ್ದವಳು ನೀನು. ಹಾಸಿಗೆಯಲ್ಲಿದ್ದಾಗ ನನ್ನ ಚೆನ್ನಾಗಿ ನೋಡ್ಕೊಂಡವಳು ನೀನು. ನಿನ್ನ ಸೇವೆ ಇಲ್ಲದೆ ಹೋಗಿದ್ದಿದ್ರೆ ನಾನು ಬಹಳ ಮುಂಚೆನೇ ಸತ್ತು ಹೋಗ್ತಾ ಇದ್ದೆ. ಇಷ್ಟೊತ್ತಿಗೆ ನಂದು 2ನೇ ತಿಥಿನೂ ಮುಗಿದು ಹೋಗಿರೋದು. ಪಾರು, ನಿನಗಿದೆ ಮಾರಿ ಹಬ್ಬ. ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಯಾರ ಮನೆದು? ಮಂಜ ಮೂಗೆ ಇಲ್ದಿರೋ ಡಾಗಿ ಕೂಡ ಹೇಳುತ್ತೆ ಬರ್ತಾ ಇರೋದು ಕ್ಯಾರೆಟ್ ಹಲ್ವಾ ಸ್ಮೆಲ್ ಅಂತ. ಅದು ನಿಮ್ ಮನೆದು. ಗೊತ್ತು, ಸುಮ್ನೆ ತಮಾಷೆಗೆ ಹೇಳಿದೆ. ನಮ್ಮ ಅತ್ತಿಗೆಮ್ಮ ಕ್ಯಾರೆಟ್ ಹಲ್ವಾ ಮಾಡೋದ್ರಲ್ಲಿ ಫೇಮಸ್ ಅಂತ ಮೊನ್ನೆ ಬುರ್ಕೋಬಮ್ಮ ಹೇಳಿದ್ರಂತೆ. ಯಾರು ಹೇಳಿದ್ದು? ಬುರ್ಕ್. ಅಯ್ಯ ದೇವ್ರ, ಇವನ್ನ ಪ್ರೀತಿ ಮಾಡಿದ ತಪ್ಪಿಗೆಲ್ಲಪ್ಪ ತಲೆ ಹೊಡ್ಕೊಳ್ಳಿ. ಬುರ್ಕಿಗೆ ಹೊಡ್ಕ. ಅದು ಬುರ್ಕಲ್ಲ, ಬರಾಕ್ ಒಬಾಮ. ಅದೇಯ ಮೊನ್ನೆ MSN ಸಾರು ಇಲ್ಲಿಂದ ಅಮೆರಿಕಕ್ಕೆ ಹೋದ್ರಂತೆ. ಹೋಗೋ ಹೊತ್ತಿಗೆ ಪಾರ್ಸಲ್ ತಗೊಂಡೋಗಿ ಕೊಟ್ರಂತೆ. ಇಲ್ಲಿಂದ ಅಲ್ಲಿಗೆ ಮಸಾಲೆ ದೋಸೆ ಪಾರ್ಸಲ್ ಕೊಟ್ರ? ಮಸಾಲ ದೋಸೆ ಅಲ್ಲ, ಕ್ಯಾರೆಟ್ ಹಲ್ವಾ. ಅದನ್ನ ತಿಂದ ಬರಾಕ್ ಒಬಾಮ ಪಾರ್ವತಿ ಪರಮೇಶ್ವರ ಟೀಮ್ಗೆ ಶುಭವಾಗ್ಲಿ ಅಂತ ಹಾರೈಸ್ ಕಳ್ಸಿದ್ರಂತೆ. ಪಾರ್ವತಿ ಪರಮೇಶ್ವರ ಡಿಮಿಲ್ ಡಿಮಿಲ್, ಪಾರ್ವತಿ ಪರಮೇಶ್ವರ ಡಿಮಿಲ್ ಡಿಮಿಲ್. ಮಂಜ, ಈ ಸಂತೋಷಕ್ಕೆ ನಾನು ನೀನು ಹೋಗಿ ಕ್ಯಾರೆಟ್ ಹಲ್ವಾನ ಕತ್ತು ತಿನ್ನೋಣ. ಸುಮ್ಮನೆ ಇರ್ತೀಯ? ನಮ್ಮ ಮನೇಲಿ ನಾವೇ ಕದಿಯೋದ ಹಾಗಂತ ತಿನ್ನಾನ. ಪಾರು, ನನ್ನ ಮಗಳೇ. ಮಗಳ? ನಾನು ಸತ್ತೆ ಅಂತ ಯಾವತ್ತೂ ಅನ್ಕೋಬೇಡ. ವಾಯ್ಸ್ ಎಲ್ಲೋ ಕೇಳ್ದಂಗಿದೆ. ಯಾರು ಮಾತಾಡ್ತಾ ಇರೋದು? ಈ ಚಿಕ್ಕಮ್ಮ ಯಾವಾಗ್ಲೂ ನಿನ್ ಪಾಲ್ಗಿದ್ದೇ ಇರ್ತಾಳೆ. ಚಿಕ್ಕಮ್ಮ ಚಿಕ್ಕಮ್ಮ, ನೀನ್ ಮಾಡಿಟ್ ಕ್ಯಾರೆಟ್ ಹಲ್ವನ ನಾನೊಬ್ಳೆ ತಿಂದೆ. ಚೆನ್ನಾಗಿತ್ತು. ಕ್ಯಾರೆಟ್ ಹಲ್ವಾ? ಹೌದು, ನಾನೇ ತಿಂದೆ. ಆದ್ರೂ ನನ್ಗೆ ಯಾಕೋ ನಂಬಕ್ ಆಗ್ತಾ ಇಲ್ಲ. ನಿಮ್ ಚಿಕ್ಕಮ್ಮ ಪದ್ಮಾವತಿ ನಾನೇ ಕಣೆ. ಚಿಕ್ಕಮ್ಮ, ಕ್ಯಾರೆಟ್ ಹಲ್ವಾ ತಿಂದ್ರ? ಬೇರೆ ಏನಾದ್ರೂ ಬೇಕಿದ್ರೆ ಹೇಳಿ, ಮಾಡ್ಕೊಡ್ತೀನಿ. ಸಾಯೋ ಕಾಲದಲ್ಲಿ ಮಾವನನ್ ಸೀಕರಣೆ ತಿನ್ಬೇಕು ಅಂತ ಆಸೆ ಪಟ್ಟಿದ್ದೆ. ಫೋನ್ ಮಾಡಿದ್ರು ನೀನ್ ಬರ್ಲೇ ಇಲ್ಲ. ಮಾವಿನ ಹಣ್ಣಿಂದು ಸ್ವೀಕರಣೆ ಮಾಡೋದಕ್ಕೆ ಸೀಸನ್ ಇಲ್ವಲ್ಲ, ಬಾಳೆಹಣ್ಣಲ್ಲಿ ಮಾಡ್ಕೊಡ್ಲಾ? ಅದೇ ಕೊರಗಲ್ಲಿ ನಾನ್ ಸತ್ತೆ. ನೀನೇನೋ ಸ್ವೀಟ್ ಮಾಡ್ಕೊಟ್ಟಿದ್ಯಾ. ನನಗ್ ಡಯಾಬಿಟಿಸ್ ಇದೆ ಅಂತ ಗೊತ್ತಿದ್ದು ಕ್ಯಾರೆಟ್ ಹಲ್ವಾ ಮಾಡಿ ತಿನ್ನಿಸ್ತಿದೀಯಲ್ಲ. ಅಯ್ಯೋ, ನಾನ್ ಕ್ಯಾರೆಟ್ ಹಲ್ವಾ ತಿನ್ನಿ ಅಂತ ಹೇಳಿದ್ನ? ನೀವೇ ತಾನೇ ತಿಂದಿದ್ದು, ನನ್ ಮೇಲೆ ಯಾಕೆ ಹೇಳ್ತೀರಾ? ನೀನ್ ಪ್ರೀತಿಗ್ ಮಾರ್ ಹೋಗಿ ನಾನ್ ತಿಂದೆ. ಆದ್ರೆ ಚಿಕ್ಕಮ್ಮನಿಗೆ ಡಯಾಬಿಟಿಸ್ ಇದೆ, ಕ್ಯಾರೆಟ್ ಹಲ್ವಾ ಕೊಡ್ಬಾರ್ದು ಅಂತ ನಿನ್ಗೆ ಅನ್ನಿಸ್ಲೇ ಇಲ್ವಲ್ಲ.
ನಿನ್ ಸಾಕ್ದೆ ಬೆಳೆಸ್ದೆ ಎಲ್ಲ ಮಾಡಿದೆ, ಆದರೆ ಬದುಕಿರೋವಾಗಂತೂ ನಿನ್ನಿಂದ ಸಹಾಯ ಆಗಲಿಲ್ಲ. ಈಗ ಸತ್ ಮೇಲೆ ದೆವ್ವಾಗಿ ಬಂದಿದ್ದೀನಿ, ನಿನಗೆ ನನ್ನ ಮೇಲೆ ಸಿಟ್ಟಿದ್ರೆ ಎಷ್ಟು ಬೇಕಾದರೂ ಬೈಕೋ. ಅಲ್ಲ ಚಿಕ್ಕಮ್ಮ, ನಿಮ್ಮಿಂದ ನನ್ಗೆ ಏನು ಹರ್ಟ್ ಆಗಿಲ್ಲ. ನನ್ನಿಂದ ಗೊತ್ತಿಲ್ದೇನೋ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸಿದ್ದೀನಿ. ಚಿಕ್ಕಮ್ಮ, ಚಿಕ್ಕಮ್ಮ, ಓ ಚಿಕ್ಕಮ್ಮ, ಇಷ್ಟು ತನಕ ಮಾತಾಡಿದ್ದೆ ನಾನು ಚಿಕ್ಕಮ್ಮನ. ಪಾರು 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 ಪಾರು, ಏನಮ್ಮ? ಏನು ಇಲ್ಲ, ಸುಮ್ನೆ ಮಲಗಮ್ಮ. ಅಯ್ಯೋ ಅಲ್ಲಾಡ್ತಿದ್ದಾರೆ. ಏಯ್, ಬೆಳಗ್ಗೆ ಶೂಟಿಂಗ್ ಟೈಮ್ ಆಗುತ್ತಮ್ಮ, ನಂಗೆ ಬೇಗ ಹೋಗ್ಬೇಕು. ಸುಮ್ನೆ ಮಲಗ. ಯಾರೋ ನನ್ನ ಪಾರು ಬಾ ಬಾ ಅಂತ ಕರ್ದಂಗ ಆಗ್ತಿದೆ. ಕರ್ಟನ್ ಅಲ್ಲಾಡ್ತಿದೆ ಕಣ್ರಿ. ಅಯ್ಯೋ, ಕರ್ಟನ್ಗೆ ಖುಷಿ ಆಗಿರ್ಬೇಕು, ಅದಕ್ಕೆ ಅಲ್ಲಾಡ್ತಾ ಇದ್ದಾವೆ. ಸುಮ್ನೆ ಮಲಗ ತಾಯಿ. ನೀವು ಎದ್ದ ತಕ್ಷಣ ಕರ್ಟನ್ ಅಲ್ಲಾಡೋದು ನಿಂತು ಹೋಯ್ತು ನೋಡಿ ಅಲ್ಲಿ. ಚಿಕ್ಕಮ್ಮ ಕರೆದ್ರಾ? ಅಯ್ಯೋ ಕೇಳಿಸ್ಕೊಳ್ಳಿಲ್ಲ, ಸಾರಿ 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 ಸಾರಿ. ಪಾರು, 6 ಗಂಟೆಗೆ ಮುಂಚೆ ಯಾವತ್ತಾರು ಎದ್ದು ನೀನು ಕೂಗಿದ್ದೀನ? ಇಲ್ಲ ಇಲ್ಲ ತಾನೆ, ಯಾರು ಕೂಗ್ತಾ ಇಲ್ಲ. ಸುಮ್ನೆ ಮಲಗಮ್ಮ. ಅಲ್ಲಿ ಚಿಕ್ಕಮ್ಮ. ಈ 2 ಬಿಡ್ಲ ಸುಮ್ನೆ ಮಲಗ್ತಾ ಈಗ. ಅಯ್ಯೋ ಹೋಗ್ಲಿ, ನಾನೇ ಲಟ್ಟಣಿಗೆ ತಗೊಂಡು ತಲೆ ಮೇಲೆ ಬಿಡ್ತಾವ ಆ ಕಡೆ ಹುಬ್ಳಿಂದ ಕ್ಯಾಂಪಸ್ ಹತ್ಕೊಂಡು. ಎಲ್ಲೂ ಹೋಗಲ್ಲ ತಾನೆ, ಇಲ್ಲೇ ಇರ್ತೀರ ತಾನೆ. ಎಲ್ಲಿ ಹೋಗಲ್ಲ. ಇಲ್ಲಿದೆ ಮೇನ್ ಪ್ಲಗ್ ಪಾಯಿಂಟ್. ಇವತ್ತೊಂದು ದಿವಸ ಆರಾಮಾಗಿರು, ನಾಳೆಯಿಂದ ನನ್ನ ಆಟ ಶುರುವಾಗುತ್ತೆ. ಗುಡ್ ನೈಟ್. ಶಾರದಮ್ಮ, ನಡ್ಕೊಂಬಿಡು ಈಗ್ಲೇ. ಆಮೇಲೆ ಪಾತ್ರ ಮಿಸ್ ಆಯ್ತು, ನಾನು ಅವ್ರು ನೋಡಿ ಹಂಗ್ ಮಾಡಿದೆ, ಇವ್ರು ನೋಡಿ ಹಿಂಗ್ ಮಾಡಿದೆ ಅಂತ ಹೇಳಂಗಿಲ್ಲ. ಯಾರಿವ್ರು? ಇವರು ನನ್ನ ಹೆಂಡತಿ ಪಾರು ಇದ್ದಾಳಲ್ಲ, ಅವ್ರ ಚಿಕ್ಕಮ್ಮ ಪದ್ಮಾವತಿ ಅಂತ. ಬೇಗ ನಿಗದ್ಕೊಂಡ್ಬಿಟ್ರು. ಅಯ್ಯೋ ಪಾಪ, ವಯಸ್ಸಾಗಿತ್ತೇನೋ. ಈಗ ನಾನು ಈ ಪಾತ್ರ ಮಾಡ್ಬೇಕಾ? ಹೌದು, ಪಾತ್ರ ಮಾಡೋದಷ್ಟೇ ಅಲ್ಲ, ಡೆಫಿನಿ ವೇಷ ಹಾಕ್ಬೇಕು. ಓ, ಏನ್ ಪರ್ಮೇಶ್ ಸರ್ ನೀವು, ನನ್ಗೆ ಯಾವಾಗ್ಲೂ ದೆವ್ವದ ಪಾತ್ರನೇ ಕೊಡ್ತೀರಾ. ಜನ ನನ್ನ ಆರ್ಟಿಸ್ಟ್ ಅಂತಾನೆ ಗುರ್ತಿಸಲ್ಲ, ದೆವ್ವ ಭೂತ ಅಂತ ಕರೀತಾರೆ. ಶಾರದಮ್ಮ, ನೀನು ದೆವ್ವಿನ ಪಾತ್ರ ಬಾಳ ಚೆನ್ನಾಗಿ ಮಾಡ್ತೀಯ. ವಿತೌಟ್ ಮೇಕಪ್ ದೆವ್ವಿನ ತರ ಕಾಣ್ತೀಯ. ಏನಂದ್ರೆ? ಅಲ್ಲ, ನೀನು ಪಾತ್ರ ಪರಕಾಯ ಪ್ರವೇಶ ಬಾಳ ಚೆನ್ನಾಗಿ ಮಾಡ್ತೀಯ ಅಂತಂದೆ. ನೋಡೋ, ಪಾತ್ರ ಯಾವ್ದಾದ್ರೆ ಏನು, ಪೇಮೆಂಟ್ ಕೊಟ್ಟ ಮೇಲೆ ಪಾತ್ರ ಹತ್ರ ತೊಳೆದು ಬಿಸಾಕ ಬಿಡ್ಬೇಕು. ನೀನು ಗೆಟಪ್ ಹಾಕೊಂಡು ರೆಡಿ ಆಗು, ನಾನು ಈಕೆ ಸ್ಟಡಿ ಮಾಡ್ತೀನಿ. ಅಂದ್ರೆ ಈ ಮೋಹಿನಿ ತರ ಆದ್ರೆ ಸಾಕ? ಮೋಹಿನಿ ತರನ ಬೇಡ, ಕಥಕಳಿನ ತರ ಬೇಡ, ನಮ್ಮ ಪದ್ಮಾವತಿ ಚಿಕ್ಕಮ್ಮನ ತರ ಆದ್ರೆ ಸಾಕು. ನಿಮ್ದೊಳ್ಳೆ ಕಾಟ ಕಣ್ರಿ. ಇನ್ನೇನ್ ಹತ್ರ ಬಂದಿದ್ರು, ಅಷ್ಟೊತ್ತಿಗೆ ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ. ಯಾರು? ಐಶ್ವರ್ಯ ರೈ ನೀರ್ ತಗೊಂಬ ಅಂದ್ರಿ, ತಂದು ಕೊಟ್ಟೆ. ಈಗ ಇಲ್ಲೇ ಮಲ್ಕ ಅಂತೀರಾ? ಒಳಗಾದ್ರು ಕರೆದಿದ್ರು ಮಲಗ್ಬೋದಿತ್ತು. ಏನಂದ್ರೆ? ಅವ ಏನಿಲ್ಲ ಬಿಡಿ. ಮಂಜು, ಆ ಧ್ವನಿ ನನಗೆ ಕೆಟ್ಟದಾಗ ಕೇಳಿಸ್ತಾ ಇರುತ್ತೆ. ಕೇಳಿಸುತ್ತಾ? ಇಲ್ಲಪ್ಪ, ನಾನ್ ಮುಸ್ಕಾಕೊಂಡ್ ಮಲ್ಕೊಂಡೆ ಅಂದ್ರೆ ತಲೆ ಮೇಲೆ ಕೊಲ್ಲ ಹಾಕಿದ್ರು ನಂಗೆ ಗೊತ್ತೇ ಆಗಲ್ಲ. ಮಂಜು, ಆ ಧ್ವನಿ ಪಾರೋ ಪಾರೋ ಅಂತ ಕೂಗ್ತಾ ಇರುತ್ತೆ. ಅವಳಿಗಂತೂ ಎತ್ತರನೇ ಇರಲ್ಲ. ಯಾವ ಧ್ವನಿ? ಅಯ್ಯೋ, ಪಾರು ಚಿಕ್ಕಮ್ಮನ ಧ್ವನಿ. ಚಿಕ್ಕಪ್ಪನ ಅಲ್ಲ, ಚಿಕ್ಕಮ್ಮನ. ಅಯ್ಯೋ, ಬೈಕ್ ಏನೇನೋ ಬೈಕ್ ಬರ್ತಾ ಇದೆ. ದೇವದ ಬಗ್ಗೆ ಮಾತಾಡ್ತಿರಲ್ರಿ, ನಾನ್ ದೇವಕ್ಕೆ ಎದ್ರಕೊಂಡು ಮಲ್ನಾಡಿಂದ ಇಲ್ಲಿ ಮಾಡ್ಬಂದ್ರು. ಇಲ್ಲ ಅದೇ ಕಾಟದ. ನಾನಂತೂ ಇಲ್ಲಿ ಮಲ್ಗಲ್ಲ, ನಾನು ಅನ್ರು ಮೇಯ್ತೀನಿ. ಇಲ್ಲೇ ಮಲ್ಕೊಳ್ಳೋ, ನನಗೆ ತುಂಬಾನೇ ಭಯ ಆಗ್ತದೆ. ನನ್ಗಾಗಲ್ಲ ರೀ, ನನ್ ಮದುವೆ ಮುಂಚೆ ಎಲ್ಲ ಆಗಿಲ್ಲ. ನಾನು ಮಲ್ಕತ್ತೀನಿ. ಮಂಜ ಪ್ಲೀಸ್ ಕಣೋ. ಆಯ್ತು ಬಿಡಿ, ಮಲ್ಕೊಂತೀನಿ. ಬಾಗ್ಲಾಕಂಡ್ರೆ ನಾನು ಇಲ್ಲಿದ್ದೀನೋ ಅಲ್ಲಿದ್ದೀನೋ ಅಂತ ಇವ್ರಿಗೇನು ಗೊತ್ತಾಗ್ಬಿಡ್ತದ? ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಂಡು ಎದ್ದೋ ಬಿಡೋಣ. ಯಾಕೆ ಚಿಕ್ಕಮ್ಮನ ಸವಾಸ? ಹೂ ಆರ್ ಯು? ನನ್ ರೂಮಿಗೆ ಹೇಗ್ ಬಂದೆ? ಯಾರ್ ನೀನು? ರಮ್ಯಾ, ರಾಂಗ್ ರಮ್ಯಾ. ಎಸ್, ಅದನ್ನ ನಾನೇ. ನೀನ್ ಯಾರು? ನಾನ ಪಾರು ಚಿಕ್ಕಮ್ಮ, ಪದ್ಮಾವತಿ. ಪದ್ಮಾವತಿ? ಪದ್ಮಾವತಿನಾ? ಏಯ್, ಅಮೇರಿಕಾದಿಂದ ಇಲ್ಲಿವರೆಗೂ ಬಂದು ಈ ಸಂಸಾರನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ಯಾ? ನಿನ್ನ ನಾನು ಸುಮ್ಮನೆ ಬಿಡಲ್ಲ.
ಹುಣ್ಸೆ ಮರ ತಗೊಂಡು ನೇಣಾಕ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀನು ಪಾರು ಚಿಕ್ಕಮ್ಮ ಪದ್ಮಾವತಿ ಆದ್ರೆ ನನಗೇನು? ನಾನು ನನ್ನ ಪರಮನ ಕ್ಲೋಸ್ ರಿಲೇಟಿವ್. ನಾನೇ ನಿನಗೆ ಹೆದರಲ್ಲ. ಅಂದ್ರೆ ನಾನು ಪದ್ಮಾವತಿ ದೆವ್ವಾಗಿ ಬಂದಿದ್ದೀನಿ ಅಂದ್ರೂ ನಿನ್ಗೆ ಹೆದರಿಕೆ ಇಲ್ವಾ? ನೀನೇನಾದ್ರೂ ಪಾರುಗ್ ತೊಂದ್ರೆ ಕೊಟ್ರೆ ನಾನ್ ನಿನ್ ಸುಮ್ನೆ ಬಿಡಲ್ಲ, ತಿಳ್ಕೊ. ತೊಂದ್ರೆ ಕೊಡ್ತೀನಿ. ಏನಿವಾಗ? ಹೌದಾ? ಇಲ್ಲ ಇದಾನ. ಹಾಗಾದ್ರೆ ನನ್ನ ಕೆನ್ನೆಗೆ ಹೊಡೆದವ್ರು ಯಾರು? ಓಹೋ, ಏನು ಬುದ್ಧಿವಂತರು ಮನೆ ಒಳಗೆ ಇಟ್ಕೊಂಡು ಏನಾದ್ರೂ ಒಂದು ಕಿತಾಪತಿ ಮಾಡ್ತಾ ಇರ್ತಿದ್ರಿ. ಇವತ್ತೇನು ಒಳ್ಳೆ ಬೆಚ್ಚ ಬಿದ್ದಿರೋ ಬೇಕಿನ ತರ ಮೂಲೆಯಲ್ಲಿ ಮುದ್ರಕೊಂಡ್ಬಿಟ್ಟಿದಿರಲ್ಲ. ಇವತ್ತು ಅಮಾವಾಸ್ಯೆ ಏನೋ? ಅಮಾವಾಸ್ಯೆನಾ? ಅಮಾವಾಸ್ಯೆ ಅಂದ್ರೆ ಯಾಕಮ್ಮ ಬೆಚ್ಚ ಬಿಡ್ತಾ ಇದೀಯಾ? ನಾನ್ ಯಾಕೆ ಬೆಚ್ಚ ಬೀಳ್ಲಿ? ನಾನ್ ಯಾವ ಅಮಾವಾಸ್ಯೆಗೂ ಹೆದ್ರಲ್ಲ, ಯಾವ ಹುಣ್ಣಿಮೆಗೂ ಹೆದ್ರಲ್ಲ. ಹಾಗೇನಿಲ್ಲ, ಇವತ್ತಿಂದ ಅಡ್ಗೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ನನ್ನ ಹೆಂಡತಿ ಮಾಡೋ ಅಡುಗೆ ಇಷ್ಟ ಆಗ್ತಿಲ್ಲ? ಇಷ್ಟ ಆಗ್ತಿದೆ, ನನ್ ಕೈ ರುಚಿನ ಸ್ವಲ್ಪ ತೋರಿಸ್ಬೇಕಲ್ಲ. ಪೆದ್ದ ಪರಮ, ಇದು ಒಂಥರ ವಯ್ಯಾರದ ಗೊಂಬೆ ಕಣ. ಇದು ಅಡುಗೆ ಮಾಡುತ್ತೆ ಅಂದ್ರೆ ಯಾರಾದ್ರೂ ನಂಬ್ತಾರೇನೋ? ಈಗ ನಿಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಬುದ್ಧಿವಂತ್ರೆ, ನೀನೇ ಕೇಳ್ಬಿಡಪ್ಪ. ನಾನು ಮೊಸರು ತಂದು ಕೊಡ್ತೀನಿ, ಅದು ಮಜ್ಜಿಗೆ ಮಾಡಕ್ ಬರುತ್ತೆ ಅವರಿಗೆ, ಕೇಳ್ಬಿಡ. ಉಂಡಾಳಿದ್ ಮಾಡಕ್ಕಾಗತ್ತೇನಮ್ಮ? ಮಾಡಿ ತೋರ್ಸಿದ್ರೆ ನಾನ್ ಮಾಡ್ತೀನಪ್ಪ. ಮಾಡಿ ತೋರ್ಸೋದ್ ಯಾಕೆ? ಮಾಡಿ ಕುಡ್ಸೇ ಬಿಡ್ತೀನಿ, ಕುಡ್ದು ಬಿಡ್ತೀರಾ? ಏನು ಪ್ರಶ್ನೆ, ಏನು ಪ್ರಶ್ನೆ? ಮೇಡಮ್ ಅವರೇ ಅಯ್ಯೋ, ಮೊದ್ಲೇ ನಾನು ಹೆದರಿ ಸಾಯ್ತಾ ಇದ್ದೀನಿ, ಅದ್ರ ಮೇಲೆ ಇವ್ರು ಬೇರೆ ಹೆದರ್ಸ್ತಾ ಇದ್ದಾರೆ. ಇರ್ಲಿ, ನಿಮ್ಗೆಲ್ಲ ಬುದ್ಧಿ ಕಲಿಸ್ತೀನಿ. ನಿನ್ಗೆ ನಿಮ್ ದೊಡ್ಡಪ್ಪ ದೊಡ್ಡಮ್ಮ, ನಿಮ್ಮ ಅಮ್ಮ ಅಪ್ಪ ಚಿಕ್ಕಮ್ಮ ಕಸಿನ್ ಬ್ರದರ್ ಸಿಸ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಆದ್ರೆ ನನಗೆ ನಮ್ ಪಪ್ಪು ಮಮ್ಮಿ ಊರಲ್ಲಿದ್ದಾರೆ, ನಮ್ ಚಿಕ್ಕಮ್ಮ ಸ್ವರ್ಗದಲ್ಲಿದ್ದಾರೆ. ನೀನಾದ್ರೆ ನಿನ್ ಕಷ್ಟನ ಇವ್ರ ಹತ್ರ ಎಲ್ಲ ಹೇಳ್ಕೊಳ್ತೀಯ, ಆದ್ರೆ ನಾನ್ ಯಾರ ಹತ್ರ ಹೇಳ್ಕೊಳ್ಳಿ? ಚಿಕ್ಕಮ್ಮ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅವರು ಸತ್ತೋಗ್ಬಿಟ್ಟಿದ್ದಾರೆ. ನಾನ್ ಯಾರ ಹತ್ರ ಹೇಳ್ಕೊಳ್ಳಿ? ನಿನ್ ಹತ್ರನೇ ಹೇಳ್ಕೊಳ್ಳ. ಹೆಂಗ್ ಗೊತ್ತಾ, ನಂಗ್ ಬೇಜಾರಾಗ್ತಿದೆ. ಅಳು ಪಾರು, ಇಲ್ಲ ಅಡು. ಏನು? ನಂಗೇನು ತಿನ್ನೋದಕ್ ಮೂಡಿಲ್ಲ. ನಿನ್ ಫೇವ್ರೇಟ್ ಕ್ಯಾರೆಟ್ ಹಲ್ವಾ ತಿಂತೀನಿ. ಪಾರು, ಚೆನ್ನಾಗಿದ್ಯಾ? ನೋಡು, ಎಲ್ಲಾ ಕೆಲ್ಸನೂ ನಾನೇ ಮಾಡ್ತಾ ಇದ್ನಿ, ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ? ಹೋಗಿ ರೆಸ್ಟ್ ತಗೋ. ಅಮೆರಿಕದಿಂದ ಇಲ್ಲಿಗ್ ಬಂದಿರೋದು ಕೆಲ್ಸ ಮಾಡೋದಕ್ಕ? ಬೇಡ ಬೇಡ, ನನ್ ಕೆಲ್ಸ ನಾನೇ ಮಾಡ್ಕೊಳ್ತೀನಿ. ಏನ್ ಮಾಡ್ಲಿ ಪಾರು, ಕೆಲ್ಸ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ, ಮಾಡ್ತಿದ್ದೀನಿ. ಏನ್ ಪರಿಸ್ಥಿತಿ ರಮ್ಯಾ? ಏನಿಲ್ಲ, ಅಮೆರಿಕದಲ್ಲಿದ್ದಾಗ ನಾನು 0 ಸೈಜ್ ಇದ್ದೆ, ಫ್ಲಾಟ್. ಇಲ್ಲಿ ಬಂದ್ಮೇಲೆ 0.1 ಜಾಸ್ತಿ ಆಗಿದ್ದೀನಿ, ಅದಕ್ಕೆ. ಮಾಡು. ಅಲ್ಲಿ ಪಾತ್ರೆ ಬಟ್ಟೆ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀಯಾ? ಅಯ್ಯಯ್ಯೋ, ಇಷ್ಟೊಂದು ಬಟ್ಟೆಗಳ, ಎಲ್ಲದನ್ನು ಒಗಿಬೇಕಾ? ಮಂಜು, ಈ ರಮ್ಯಾ ಅವ್ರಿಗೆ ಏನಾಗಿದ್ಯೋ? ಮನೇಲಿರೋ ಎಲ್ಲಾ ಕೆಲ್ಸನೂ ವಹಿಸ್ಕೊಂಡ್ಬಿಟ್ಟಿದಾರಮ್ಮ. ಅಯ್ಯಯ್ಯೋ, ಕೆಲ್ಸ ಮಾಡೋದಕ್ ದುಡ್ಡು ಬೇರೆ ಕೊಡ್ಬೇಕಾ? 3 ಹೊತ್ತು ಊಟ ಹಾಕಲ್ವಾ? ಅಂದ್ರೆ ದುಡ್ಡಿನ ಮ್ಯಾಟ್ರ್ ಇನ್ನು ಬಂದಿಲ್ಲ. ಆಗ ಬಿಟ್ಟಿಯಲ್ಲಿ ಬಿಟ್ಟಿ ನಮ್ ಬಟ್ಟೆನೂ ಕೊಟ್ಬಿಡಲ್ವಾ? ರಮ್ಯಾ ಅವ್ರೆ, ನಿಮ್ಗೇನ್ ಇಷ್ಟ? ನನಗ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಒಂದ್ ಕೈಲಿ ಸ್ವೀಟ್ ಒಂದ್ ಕೈಲಿ ಖಾರ ತಿನ್ನೋ ತುಂಬಾನೇ ಇಷ್ಟ. ಮಂಜುಡಿ, ಮರ್ತೇ ಬಿಟ್ಟಿದ್ದೆ. ಬಾ, ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಒಂದ್ ಕೈಲಿ ಸ್ವೀಟ್ ಒಂದ್ ಕೈಲಿ ಖಾರ. ಈ ಕೈಯಲ್ಲಿರೋದ್ ನಾನ್ ತಿಂತೀನಿ, ಈ ಕೈಯಲ್ಲಿರೋದ್ ನೀನ್ ತಿನ್ನು. ಹೋಗೋಣ. ನಿಮ್ಮ ರಮ್ಯಾ, ರಾಂಗ್ ರಮ್ಯಾ, ಹಂದಿ ತರ ತಿನ್ಬಿಟ್ಟು ಮಲಗಿದ್ಯಲ್ಲೇ. ಹಂದಿ ಅಲ್ಲ, ನಾಯಿ ಪಾಡಾಗಿದೆ ನಂದು. ರಾತ್ರಿ ಆಯ್ತು ಮಲ್ಕೊಂಡಿದ್ದೀನಿ. ಅಪ್ಪ ಸೋಂಬೇರಿ, ಬೆಳಿಗ್ಗಿಂದ ಕೆಲಸ ಮಾಡಿ ಮಾಡಿ ನನಗೂ ಸಾಕಾಗಿ ಹೋಗಿದೆ. ಎಷ್ಟೆಂತ ಕೆಲಸ ಮಾಡ್ಲಿ ನಾನು? ನಾಳೆಯಿಂದ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡ್ಬೇಕು. ಇಲ್ಲ ಅಂತಂದ್ರೆ ಈ ಕಾಲ್ಗಳು ಮಾಯ ಆಗ್ಬಿಡುತ್ತವೆ. ಚಿಕ್ಕಮ್ಮ, ನೀವ್ಯಾಕೆ ಬರಕ್ ಹೋದ್ರಿ? ನನ್ ಪಾರುನ ತುಂಬಾನೇ ಚೆನ್ನಾಗಿ
ನೋಡ್ಕೊತಿದ್ದೀನಿ. ನೀವ್ ಹೇಳಿದ ಎಲ್ಲ ಕೆಲ್ಸನೂ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಪಾತ್ರೆ ತೊಳೆದು ಕೈ ಹೇಗ್ ನಡುಗ್ತಿದೆ. ನನ್ನ ಕೋಮಲವಾದ ಕೈಗಳು ಮೊಣಗೋಗಿದೆ. ಗೊತ್ತು, ಮೊದ್ಲಿಗಿಂತ ಸ್ವಲ್ಪ ಪರವಾಗಿಲ್ಲ. ಏನ್ ಮಾಡೋದು, ನನಗೂ ವಯಸ್ಸಾಗಿದೆ, ಬೋರ್ ಬೇರೆ ಆಗ್ತಾ ಇದೆ, ಟಿವಿ ಎಲ್ಲ ಸರಿಯಾಗಿ ನೋಡೋಕ್ ಆಗ್ತಿಲ್ಲ, ಕಣ್ಣೆಲ್ಲ ಮಂಜಾಗ್ಬಿಟ್ಟಿದೆ. ಸ್ವಲ್ಪ ಡ್ಯಾನ್ಸ್ ಮಾಡ್ತೀಯಾ? ನಮ್ಮನ್ನು ಮಲ್ಗಕ್ ಬಿಡಲ್ಲ, ನೀನು ಮಲ್ಗಲ್ಲಮ್ಮ. ಏನಾಯ್ತು? ಯಾವ ದೇವ ಸುಮ್ನಿರ್ರೆ. ಯಾವ ದೇವ ಸುಮ್ನಿರಮ್ಮ. ಬಿಳಿ ಸೀರೆ ಹಾಕೊಂಡು ವಿಕಾರವಾಗಿ ನಗ್ತಾ ಇದೆ, ನೋಡು ಸರಿಯಾಗಿ. ನನಗೆ ಯಾವ ಬಿಳಿ ಸರಿ ಉಟ್ರ ದೇವಕ್ಕ ಅಂತಲ್ಲ, ಒಂದು ಸಣ್ಣ ಬಿಳಿ ಹಾವು ಪಾಸದಂಗೆ ಕಾಣಿಸ್ತಾ ಇದೆ ಅಷ್ಟೇ. ರಾಮ ಪರಂ, ನಾನು ಎಲ್ಲಾ ಕೆಲ್ಸಾನು ಮಾಡ್ತಿದ್ದೀನಿ, ಪಾರನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಆದ್ರೂ ಈ ದೆವ್ವ ಯಾಕೆ ಬಂದಿದೆ ಕೇಳು. ಅಯ್ಯೋ, ಈಗ ಕಾಣಿಸ್ತಿರೋ ದೇವ ಹೆಣ್ ದೇವನ ಗಂಡ ದೇವನ? ಚಿಕ್ಕಮ್ಮನ್ ದೆವ್ವ. ಓ, ಅದಕ್ಕೆ ನಿನ್ನ ಕಾಡ್ತಾ ಇದೆ ಅದು. ಮತ್ತಿನ್ನೇನಮ್ಮ, ಈ ಕಾಲದಲ್ಲಿ ದೆವ್ವ ಇದೆ ಅಂತ ಹೇಳಿದ್ರೆ ಯಾರು ನಂಬ್ತಾರ? ಒಂದ್ ಕೆಲಸ ಮಾಡು, ಈ ಡೋರ್ ಹಾಕೊಳ್ತೀರಾ, ಒಂದ್ 10 ಮೊಳೆ ಸರಿಯಾಗಿ ಜಡಿದು ಮಲ್ಕ, ಯಾವ ದೆವ್ವ ಬರಲ್ಲ. ಅಲ್ಲಿದೆ ಪರಂ. ಗುಡ್ ನೈಟ್. ಮೂರ್ ದಿವಸದಿಂದ ನನ್ಗೆ ಯಾವ ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ. ಮೊದ್ಲು ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇದ್ದಿಲ್ಲ ತಾನೇ, ಇವಾಗ ತಿಂಡಿ ಮಾಡುವಾಗ ಕಾಫಿ ಮಾಡುವಾಗ ಬೆಳಿಗ್ಗೆನೆ ನಿದ್ದೆ ಬರುತ್ತೆ. ನಮ್ಮನೇಲಿ ಒಂದು ಶಕ್ತಿ ಇತ್ತಲ್ಲ, ಅದು ಶಿಫ್ಟ್ ಆಗ್ಬಿಟ್ಟಿದೆ. ಈಗ ಯಾರಿಗೆ ಶಿಫ್ಟ್ ಆಯ್ತು? ರಮ್ಯನಿಂದ ಸುತ್ತ ಶುರು ಮಾಡ್ಬಿಟ್ಟಿದೆ. ಶಕ್ತಿ ಇದ್ದಕ್ಕಿದ್ದಂಗ್ಲೇ ರಮ್ಯನ್ ಹಿಂದೆ ಹೋಗಿದೆ ಅಂದ್ರೆ ಏನೋ ಕುತಂತ್ರ ಇರ್ಬೇಕಲ್ಲ. ಪತಿ ಪರಮೇಶ್ವರ, ರಮ್ಯ ನನ್ನ ಕ್ಲೋಸ್ ಫ್ರೆಂಡು, ಬಾಲ್ಯ ಗೆಳತಿ, ಅವಳ ಹತ್ರ ಹೋಗುವಂತ ಶಕ್ತಿನ ನೀವೇ ತಳ್ಳಿರ್ತೀರಾ? ಸುಮ್ನಿರಮ್ಮ, ಕತೆ ಕಟ್ಟಬೇಡವಾ. ನೀವು ಮನೇಲಿ ಇಲ್ದಾಗ ನನಗೊಬ್ಬ ಮಂತ್ರವಾದ ಸಿಕ್ಕಿದ. ಅವರು ಈ ಮನೆ ಮುಂದೆ 4 ಕುಂಬಳಕನ್ನು ಒಡೆದು ಈ ಮನೆಗೆ ದಿಗ್ಬಂಧನ ಹಾಕಿ ನಿಮ್ಮ ಚಿಕ್ಕಮ್ಮನು ಆತ್ಮವನ್ನು ಹಿಡ್ಕೊಂಡ್ ಬಂದು ಬಾಟಲ್ ಹಾಕೊಂಡು ತಗೊಂಡೋಗಿ ಬೆಟ್ಟದ ಮೇಲಿರೋ ವಾಟರ್ ಟ್ಯಾಂಕ್ ಹಾಕ್ಬಿಟ್ಟ. ಬೆಟ್ಟದ ಮೇಲಿರೋ ವಾಟರ್ ಟ್ಯಾಂಕ್? ಹೌದು. ಅದೇ ನೀರು ನಮ್ಮನೆಗೆ ಬರೋದು. ನಮ್ ಚಿಕ್ಕಮ್ಮನ ಆತ್ಮ ಏನಾದ್ರೂ ನಲ್ಲಿ ಬಂದ್ಬಿಟ್ರೆ? ಸುಮ್ನಿರಮ್ಮ, ನೀನು ನಿಮ್ ಚಿಕ್ಕಮ್ಮ ಸೇರ್ಕೊಂಡ್ರೆ ಬಾಗ್ಲಲ್ಲೇ ಬರಲ್ಲ, ನಲ್ಲಿ ಬೇರೆ ಬರ್ತೀರಾ? ಪರಂ ಫುಲ್ ಗರಂ. ಅದ್ ನನ್ಗೆ ನಿಜವಾಗ್ಲೂ ದೆವ್ವ ಕಣ್ಣಿಗೆ ಕಾಣಿಸಲ್ವಾ? ಕಾಣಿಸಲ್ಲ, ಅವು ಮಂತ್ರವಾದ ಬಾಟ್ಲಲ್ಲಿ ಹಾಕೊಂಡು ಅಂದ್ರೆ ಮುಗೀತು, ಕಾಣಿಸಲ್ಲ ಯಾರಿಗೂ. ಈಗ ನನ್ಗೆ ರಿಲ್ಯಾಕ್ಸ್ ಆಯ್ತು. ನೀನ್ ಇವಾಗ ರಿಲ್ಯಾಕ್ಸ್ ಆಗ್ತಾ ಇದೀಯಾ? ಚಿಕ್ಕಮ್ಮನ ಆತ್ಮ ಹೋಗಿ 3 ದಿವಸ ಆಯ್ತು, ನಾನು 3 ದಿನದ ಹಿಂದೆನೆ ರಿಲ್ಯಾಕ್ಸ್ ಆದೆ. ಡೌಟ್ ಇದೆ, ಆ ಮಂತ್ರವಾದಿಯ ಬಾಟ್ಲ್ ಆತ್ಮವನ್ನು ಹಾಕೊಂಡು ಹೋಗುವಾಗ ಮಧ್ಯದಲ್ಲಿ ಏನಾದ್ರು ಬಿಸಾಕ್ಬಿಟ್ನ, ಅಕಸ್ಮಾತ್ ಅದ್ರ ಮುಚ್ಚಳ ಓಪನ್ ಆಗ್ಬಿಟ್ರೆ? ಮುಚ್ಚಳ ಓಪನ್ ಆಗ್ಬಿಟ್ರೆ ನಿನ್ನ ರಿಂಗ್